ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಭಾರತದ ಅತಿ ಹಿಂದಿನ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದ ನಲಂದಾ ವಿಶ್ವವಿದ್ಯಾನಿಲಯ ಮತ್ತೆ ತೆರೆದುಕೊಳ್ತಾ ಇದೆ. ಬಿಹಾರದ ರಾಜ್ಗಿರ್ನಲ್ಲಿರುವಂಥ ವಿಶ್ವವಿದ್ಯಾನಿಲಯ. ಇದು ಬೌದ್ಧರ ಕಾಲದ್ದು. ಅದು ವೈದಿಕರ ಕಾಲದಲ್ಲಿ ನಾಶವಾಗಿತ್ತು. ಈಗ ಎಲ್ಲ ತಿರುಚಿದ ಇತಿಹಾಸಗಳು ಕಂಡುಬರ್ತಾ ಇವೆ. ಬೌದ್ಧರ ಕಾಲದಲ್ಲಿ ಸ್ಥಾಪನೆಯಾಗಿದ್ದಂಥ ನಲಂದಾ ವಿಶ್ವವಿದ್ಯಾನಿಲಯವು ಸಾಕಷ್ಟು ಪ್ರಸಿದ್ಧಿಯನ್ನು ಏಷ್ಯಾದಲ್ಲಿ ಪಡೆದಿತ್ತು. ಮುಂದೆ ಗುಪ್ತರ ಕಾಲದಲ್ಲಿ ಇದಕ್ಕೆ ಏಟು ಬೀಳ್ತಾ ಬಂತು. ಮುಂದಿನ ದಿನಗಳಲ್ಲಿ ವೈದಿಕರಿಂದ ಇದು ನಾಶವಾಯಿತು. ಆದರೆ ಮುಸ್ಲಿಂ ದಾಳಿಕೋರರು ಬಂದ ಮೇಲೆ ನಾಶವಾಯಿತು. ಮುಸ್ಲಿಂ ದಾಳಿಕೋರರು ಬಂದೇ ಇಲ್ಲ. ಅದು ನಾಶ ಆಗುವ ಹೊತ್ತಿಗೆ ಮುಸ್ಲಿಮರ ದಾಳಿ ಮಗಧಕ್ಕೆ, ಅಂದರೆ ಈಗಿನ ಬಿಹಾರ ರಾಜ್ಯಕ್ಕೆ ಮುಸ್ಲಿಮರ ದಾಳಿ ನಡೆದಿರಲಿಲ್ಲ. ಮುಸ್ಲಿಮರ ದಾಳಿ ನಡೆದಿದ್ದು ಎಲ್ಲಿಗೆ? ಗುಜರಾತು, ರಾಜಸ್ಥಾನ ಮತ್ತು ಪಂಜಾಬ್ ಪ್ರಾಂತ್ಯಗಳಿಗೆ ಮುಸ್ಲಿಮರ ದಾಳಿ ನಡೆದಿತ್ತು. ನಲಂದಾ ವಿಶ್ವವಿದ್ಯಾಲಯವನ್ನು ವೈದಿಕರು ಹಾಳು ಮಾಡುವ ಹೊತ್ತಿನಲ್ಲಿ ಯಾವುದೇ ಮುಸ್ಲಿಮರ ದಾಳಿ ಭಾರತದ ಪೂರ್ವ ಭಾಗದತ್ತ ನಡೆದಿರಲಿಲ್ಲ. ಭಾರತದ ಪೂರ್ವ ಭಾಗದತ್ತ ಮುಸ್ಲಿಮರ ಮುನ್ನಡೆಯು ದಿಲ್ಲಿಯಲ್ಲಿ ಮುಸ್ಲಿಂ ರಾಜಸತ್ಯ ಆರಂಭವಾದ ಮೇಲೆ ಮಾತ್ರ ಆಗಿದೆ. ಅದು ತಿರುಚಿದ ಇತಿಹಾಸದ ಭಾಗ ಒಂದಾದರೆ, ಇನ್ನೊಂದು ವಿಷಯ ಅಂತ ಹೇಳಿದರೆ, ನಲಂದಾ ವಿಶ್ವವಿದ್ಯಾಲಯ ನಾಶ ಹೊಂದಿ ಅದಾಗಲೇ 1,500 ವರ್ಷ ಆಗೋಗ್ಬಿಟ್ಟಿದೆ. 2010ರಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ 16 ದೇಶಗಳ ಪ್ರಮುಖರು, ಮುಖ್ಯವಾಗಿ ಜಪಾನ್ ಮೊದಲಾದ ಬುದ್ಧಿಸ್ಟ್ ಕಂಟ್ರಿಗಳು, 14 ದೇಶಗಳ ಪ್ರಮುಖರು ಸೇರಿ ನಲಂದಾ ವಿಶ್ವವಿದ್ಯಾನಿಲಯವನ್ನು ಮತ್ತೆ ಮರುನಿರ್ಮಾಣ ಮಾಡುವ ತೀರ್ಮಾನವನ್ನು 2010 ನವೆಂಬರ್ 25ರಂದು ಕೈಗೊಂಡು, ಅದರಂತೆ ಆಗಿನ ರಾಷ್ಟ್ರಪತಿಗಳು ಅದಕ್ಕೆ ಕಲ್ಲು ಹಾಕುವ ಕೆಲಸವನ್ನು ಮಾಡಿದರು. ಆ ಕಲ್ಲು ಕಟ್ಟುಗೆ ಈಗ ಮುಗಿದಿದೆ. ಈಗಿನ ಪ್ರಧಾನಿ, ಆಗ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿದ್ದರೂ ಕೂಡ, ಆಳುವ ಪಕ್ಷದ ಪ್ರಮುಖೆ ಸೋನಿಯಾ ಗಾಂಧಿ ಅವರು ಇದ್ದರೂ ಕೂಡ ಶಂಕುಸ್ಥಾಪನೆಯನ್ನು ಅವರು ನೆರವೇರಿಸಿರಲಿಲ್ಲ. ಆಗಿನ ರಾಷ್ಟ್ರಪತಿ ನೆರವೇರಿಸಿದರು. ಈಗ ನಲಂದಾ ವಿಶ್ವವಿದ್ಯಾಲಯ ಕಟ್ಟಿ ಮುಗಿದಿದೆ. ಈಗಿನ ಆಡಳಿತದಲ್ಲಿ ರಾಷ್ಟ್ರಪತಿ ಅದನ್ನು ಉದ್ಘಾಟನೆ ಮಾಡ್ತಾ ಇಲ್ಲ, ಪ್ರಧಾನಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಿಂದಿನ ಆಡಳಿತಕ್ಕೂ ಈಗಿನ ಆಡಳಿತಕ್ಕಿರುವಂಥ ಅತಿ ಮುಖ್ಯ ವ್ಯತ್ಯಾಸ ಇಲ್ಲೇ ಇರುವುದು. ಹಿಂದಿನ ಆಡಳಿತವು ಸಂವಿಧಾನ ರೀತಿಯ ಮತ್ತು ಕೆಲವು ಸಂವಿಧಾನದ ಹೇಳಿದಂಥ ಬಗೆಗಳನ್ನು ಅನುಸರಿಸ್ತಿತ್ತು. ಈಗಿನ ಆಡಳಿತದಲ್ಲಿ ಸಂವಿಧಾನಕ್ಕೆ ಕಿಮ್ಮತ್ತು ಕೊಡದೆ ಮೋದಿಯವರ ಮೆರವಣಿಗೆಗೆ ಮೊದಲ ಸ್ಥಾನ ನೀಡಲಾಗ್ತದೆ ಅನ್ನೋದಕ್ಕೆ ನಲಂದಾ ವಿಶ್ವವಿದ್ಯಾಲಯ. ಯಾಕಂದರೆ ನಲಂದಾ ವಿಶ್ವವಿದ್ಯಾಲಯ ಒಂದೇ ದೇಶ ಕಟ್ಟಿದ್ದಲ್ಲ, ಮರು ಕಟ್ಟಿದ್ದಲ್ಲ, ಅಥವಾ ಮೋದಿಯವರ ಸರ್ಕಾರ ಆರಂಭಿಸಿದ್ದು ಅಲ್ಲ. ಅದು ಹಿಂದಿನ ಸರ್ಕಾರದ ಕಾಲದಲ್ಲಿ ಆರಂಭವಾಗಿತ್ತು, ಪ್ರಧಾನಿ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ. ಹಾಗೂ ಆಗ ರಾಷ್ಟ್ರಪತಿಗಳು ಶಂಕುಸ್ಥಾಪನೆ ಮಾಡಿದರು. ಜಪಾನ್ ಮೊದಲಾದ 14 ದೇಶಗಳಿಗೆ ಅದಕ್ಕೆ ಹಣ ನೆರವನ್ನು ನೀಡಿವೆ. ಭಾರತದ ಹಣ ಕೂಡ ಬಿದ್ದಿದೆ. ಅದು ಈಗ ಕಟ್ಟಿ ಮುಗಿದಿದೆ, ಉದ್ಘಾಟನೆ ಆಗ್ತಾಯಿದೆ. ಪ್ರಧಾನಿ ಮೋದಿಯವರು ಉದ್ಘಾಟನೆ ಮಾಡ್ತಾರೆ. ರಾಷ್ಟ್ರಪತಿಗಳು ಅಲ್ಲೇ ರಾಷ್ಟ್ರಪತಿ ಭವನದಲ್ಲೇ ಇರ್ತಾರೆ. ಇನ್ನು ಈಗಿನ ರಾಜಕೀಯವನ್ನು ಗಮನಿಸುವಾಗ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಿನಲ್ಲಿ ನಿನ್ನೆ 2ನೆಯ ಅತ್ಯಾಚಾರ ಆರೋಪದ ಮೇಲೆ ಹಾಜರಾಗಿದ್ದರು. ಅವರು ಈಗಾಗಲೇ ಅಸಹ್ಯ ಸಿಡಿಗಳ ವಿತರಣೆ ಮತ್ತು ಅತ್ಯಾಚಾರ ಆರೋಪದ ಮೇಲೆ ಬೆಂಗಳೂರಿನ
ಪರಪ್ಪನ ಅಗ್ರಹಾರ ಸೆರೆಮನೆಯಲ್ಲಿ ಇದ್ದಾರೆ. ಅವರ ಮೇಲೆ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದವು. 2ನೇ ಅತ್ಯಾಚಾರದ ಪ್ರಕರಣ ನಿನ್ನೆ ವಿಚಾರಣೆ ನಡೆದು ಅವರಿಗೆ ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ನೀಡಿದ್ದು ಮತ್ತೆ ಅವರು ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ. ಇದು ಒಂದು ಪ್ರಕ್ರಿಯೆ. ಹಾಗೂ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಹಾಜರಾದಂಥ ಪ್ರಜ್ವಲ್ ರೇವಣ್ಣ ಅವರು ಹೇಳಿರುವಂಥ ಒಂದು ಮಾತು ಗಮನಾರ್ಹವಾಗದು. ಏನು ಹೇಳಿದ್ದಾರೆ ಅವರು? ಒಬ್ಬ ವ್ಯಕ್ತಿಯ ಪುರುಷತ್ವ ಪರೀಕ್ಷೆ ಎಷ್ಟು ಸಲ ಮಾಡಬೇಕು ಅಂತ. ಅತ್ಯಾಚಾರ ಆರೋಪಿಯಾಗಿರುವುದರಿಂದ ಪ್ರಜ್ವಲ್ ರೇವಣ್ಣ ಅವರ ಪುರುಷತ್ವ ಪರೀಕ್ಷೆ ನಡೆದಿದೆ. ಅದು ಸರಿ, ಒಂದು ಸಲ ಮಾಡಿದರೆ ಸರಿ, 10-20 ಸಲ ಪುರುಷತ್ವ ಪರೀಕ್ಷೆ ಮಾಡಿ ಅಂತೂ ಮುಜುಗರಕ್ಕೆ ಒಳಗಡೆ ಮಾಡ್ತಾಯಿದ್ದಾರೆ ಅನ್ನೋ ಮಾತನ್ನು ಮಾಜಿ ಸಂಸದರು ಆಗಿರುವಂಥ ಪ್ರಜ್ವಲ್ ರೇವಣ್ಣ ಅವರು ಕೋರ್ಟಿಗೆ ಹೇಳಿದ್ದಾರೆ. ಆ ಕೋರ್ಟು ಆ ಬಗೆಗೆ ಯಾವುದೇ ತೀರ್ಪನ್ನು ನೀಡಿಲ್ಲ. ಮುಂದಿನ ದಿನಗಳಲ್ಲಿ ಎಷ್ಟು ಬಾರಿ ಪ್ರಜ್ವಲ್ ರೇವಣ್ಣವರ ಗಂಡಸ್ತನ ಪರೀಕ್ಷೆ ಇದೆಯೋ ಇಲ್ವೋ ನಮಗೂ ಗೊತ್ತಿಲ್ಲ. ಸಂದೇಹ ಬಂದಾಗಲೆಲ್ಲ ಪೊಲೀಸರು ಬಂದು ನೋಡ್ಬೋದು. ಅಂಥ ಕಾನೂನು ಕೂಡ ಇಲ್ಲ. ಆದರೂ ಕೂಡ ಕೆಲವು ಕಾನೂನು ಪಾಲಕರು ಯಾವ ರೀತಿ ವ್ಯತಿರಿಕ್ತವಾಗಿ ಅಥವಾ ಅತಿರಿಕ್ತವಾಗಿ ನಡೆದುಕೊಳ್ಳುತ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಇವೆಲ್ಲದರ ನಡುವೆ ನೀಟ್ ಪರೀಕ್ಷೆಯಲ್ಲಿ ನಡೆದಿರುವಂಥ ಅಕ್ರಮಗಳ ಬಗ್ಗೆ ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನಿಸಲ್ಪಟ್ಟು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ನೀಟ್ ಪರೀಕ್ಷೆಯನ್ನು ನಡೆಸುವಂಥ ಮಂಡಳಿಗೆ, ಏಜೆನ್ಸಿಗೆ, ಟೆಸ್ಟಿಂಗ್ ಏಜೆನ್ಸಿ ಅದು ನೀಟ್ ಪರೀಕ್ಷೆಗಳನ್ನು UGC ಪರ ವಿಶ್ವವಿದ್ಯಾನಿಲಯಗಳ ಮಂಡಳಿಯ ಪರ ನಡೆಸ್ತದೆ. ತೀವ್ರವಾದ ಎಚ್ಚರಿಕೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಏನು ಹೇಳಿದೆ? ವಿದ್ಯಾರ್ಥಿಗಳೆಲ್ಲರೂ ಕಡು ಕಷ್ಟದಿಂದ ಪ್ರವೇಶ ಪರೀಕ್ಷೆ ಬರೆಯಲು ತಯಾರಾಗ್ತಾರೆ. ಅವರ ಕಡು ಕಷ್ಟಗಳನ್ನೆಲ್ಲ ಮರೆಸುವಂತೆ ನೀವು ಕೆಲವರಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಆಗಲು ಬಿಟ್ಟು ಕೆಲವರಿಗೆ ಗ್ರೇಸ್ ಮಾರ್ಕ್ಗಳನ್ನು ನೀಡಿ ಪಾಸ್ ಮಾಡಿದ್ದೀರಿ ಅನ್ನುವಂಥ ಈ ನಿಟ್ಟಿನಲ್ಲಿ ಒಂದೇ 1% ತಪ್ಪಾಗಿದ್ದರೂ ಕೂಡ ಅದನ್ನು ಒಪ್ಪಿಕೊಂಡು ಸರಿ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಇದು 1% ತಪ್ಪಲ್ಲ, 16% ತಪ್ಪು. ಅಷ್ಟೇ ಅಲ್ಲ, ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವುದು ಎಲ್ಲಿ? BJP ಆಡಳಿತವಿರುವ ರಾಜ್ಯಗಳಲ್ಲಿ ಅಕ್ರಮ ನಡೆದಿರುವುದು. ವೈದ್ಯಕೀಯ ಮತ್ತು ವೃತ್ತಿ ಶಿಕ್ಷಣ ಪ್ರವೇಶಾತಿ ಪರೀಕ್ಷೆಯ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವುದು, ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು BJP ಆಡಳಿತವಿರುವಂಥ ರಾಜ್ಯಗಳಲ್ಲಿ ಅನ್ನುವಂಥದ್ದು ಅತಿ ಮುಖ್ಯವಾದ ವಿಷಯ. ಇದನ್ನು ರಾಹುಲ್ ಗಾಂಧಿಯವರು ಕೂಡ ಎತ್ತಿ ಹೇಳಿದ್ದಾರೆ. ಹಾಗೂ BJP ಆಡಳಿತವಿರುವ ರಾಜ್ಯಗಳಲ್ಲಿ ಕೆಲವು ಇದ್ದುಳ್ಳವರ ಮಕ್ಕಳನ್ನು ಮೇಲ್ಜಾತಿಯವರ ಮಕ್ಕಳನ್ನು ವೈದ್ಯಕೀಯ ಶಿಕ್ಷಣಕ್ಕೆ ಸೇರಿಸಲು ಬಹಳ ಅಕ್ರಮಗಳು ಹಿಂಗಡೆಯಿಂದ ನಡೆದಿರುವುದು ತಿಳಿದು ಬಂದಿದೆ. ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಇನ್ನೂ ಅಂತಿಮಗೊಳಿಸಿಲ್ಲ. ಅದು ಎಷ್ಟು ಸೂಚಿಸಿದೆ, 1% ಕೂಡ ತಪ್ಪಾಗಿದ್ದರೂ ಸರಿಪಡಿಸಿಕೊಳ್ಳಿ ಎಂದು ಎಚ್ಚರಿಕೆ ನೀಡಿದೆ. ಇದು 1% ಅಲ್ಲ, ಇದರಲ್ಲಿ 50% ತಪ್ಪಾಗಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. 1%ವನ್ನೇ ಸರಿಪಡಿಸಲಾಗದವರು 50%ವನ್ನು ಸರಿಪಡಿಸ್ತಾರ? ಕೆಲವರು ಪೋಷಕರು ಅಲವತ್ತುಕೊಂಡಿದ್ದಾರೆ. ತಮ್ಮ ಮಕ್ಕಳಿಗೆ ಇನ್ನೊಮ್ಮೆ ನೀಟ್ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಿ ಅಂತ ಗೋಳಾಡುವಂಥ ಪೋಷಕರ ವಿಡಿಯೋ ತುಣುಕುಗಳು ಈಗ ಸಾಕಷ್ಟು ಜಾಲತಾಣಗಳಲ್ಲಿ ಕಂಡು ಬರ್ತಾ ಇವೆ. ಹಾಗೂ ವಿದ್ಯಾರ್ಥಿಗಳಿಗೆ 1% ಏನೋ ತಪ್ಪನ್ನು ತಿದ್ದುಕೊಂಡಿದ್ದಾರೆ. ಗ್ರೇಸ್ ಮಾರ್ಕ್ಗಳನ್ನು ರದ್ದುಪಡಿಸಿದ್ದಾರೆ. 44 ಜನರಿಗೆ ನೀಡಿದ್ದ ಗ್ರೇಸ್ ಕ್ರಮಾಂಕಗಳನ್ನು ರದ್ದುಪಡಿಸಿದೆ, ಹಿಂದಕ್ಕೆ ತೆಗೆದುಕೊಂಡಿದ್ದರೆ ಅದು 1% ವಾಪಸ್. ಇನ್ನು 99% ಅಕ್ರಮವನ್ನು ಸರಿಪಡಿಸುವವರು ಯಾರು ಎನ್ನುವಂಥ ಪ್ರಶ್ನೆ ಹಾಗೆಯೇ ಉಳಿದುಕೊಂಡಿದೆ. ಅದು ಇನ್ನೂ ಕೂಡ ಮುಂದುವರಿಯುತ್ತದೆ. ಇವೆಲ್ಲದರ ನಡುವೆ ಮತ್ತಷ್ಟು ಮುಂದುವರಿದು ನೋಡುವಾಗ 18ನೇ ಲೋಕಸಭೆಗೆ ನಡೆದಿರುವಂಥ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರ ಇನ್ನೂ ಕೂಡ ಮುಗಿದಿಲ್ಲ. ಅಧಿಕಾರಕ್ಕೆ ಮರಳಿರುವಂಥ ಮೋದಿಯವರ ಸರ್ಕಾರ BJP ದೇಶದಲ್ಲಿ ಪಡೆದಿರುವ ಮತ ಪ್ರಮಾಣ ಎಷ್ಟು? 36% ಮಾತ್ರ.
36% ಮಾತ್ರ ಮತ ಪಡೆದಿರುವಂಥ ಬಿ ಜೆ ಪಿಯು ಅಧಿಕಾರಕ್ಕೆ ಮರಳಿದೆ. ಅಂದರೆ 64% ಮತದಾರರು ಮೋದಿಯವರನ್ನು ತಿರಸ್ಕರಿಸಿದ್ದಾರೆ. ಭಾರತದ 64% ಮತದಾರರು ಮೋದಿಯವರನ್ನು, ಬಿ ಜೆ ಪಿಯನ್ನು, ಮೋದಿಯವರ ಸರ್ಕಾರವನ್ನು ತಿರಸ್ಕರಿಸಿದ್ದಾರೆ. ಯಾಕಂದರೆ ಅವರಿಗೆ ಬಂದಿರೋದು 36% ಮತ ಮಾತ್ರ. 2004ರಲ್ಲಿ ಚುನಾವಣೆ ನಡೆದಾಗ ಆಗ ವಾಜಪೇಯಿಯವರು ಪ್ರಧಾನಿಯಾಗಿದ್ದರು. ಅವರ ಸರ್ಕಾರ ಚುನಾವಣೆಯಲ್ಲಿ 44 ಸೀಟುಗಳನ್ನು ಕಳೆದುಕೊಂಡು ಬಹುಮತ ನಷ್ಟವಾಗಿ, ಬಹುಮತ ಅಂದರೆ ಆಗಲೂ ಕೂಡ 28 ಪಕ್ಷಗಳು ಸೇರಿದ್ದ ಬಿ ಜೆ ಪಿ NDA ಸರ್ಕಾರ ಇದ್ದಿದ್ದು. ಅದು ಪಕ್ಷ ನಷ್ಟ 44 ಕ್ಷೇತ್ರಗಳನ್ನು ಕಳೆದುಕೊಂಡು 44 ಸ್ಥಾನಗಳನ್ನು ಕಡಿಮೆ ಪಡೆದು ಅಧಿಕಾರ ಕಳೆದುಕೊಂಡಿತ್ತು. ಈ ಬಾರಿ ಮೋದಿಯವರ ಬಿ ಜೆ ಪಿಯು 63 ಕ್ಷೇತ್ರಗಳನ್ನು ಕಳೆದುಕೊಂಡಿದೆ. ಆದರೂ ಅಧಿಕಾರ ಕಳೆದುಕೊಂಡಿಲ್ಲ. ಯಾಕೆ ಅಂತೇಳಿದರೆ ಅದಕ್ಕೆ ಬಹುಮತ ಇಲ್ಲದೇ ಇದ್ದರೂ ಕೂಡ ಸಂಖ್ಯಾ ಬಲ ಮೈತ್ರಿ ಪಕ್ಷಗಳಿಂದ ಸಿಕ್ಕಿದೆ. ಹಾಗಾಗಿ ಮೈತ್ರಿ ಪಕ್ಷಗಳ ಸಹಕಾರದಿಂದ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಆದರೆ ಅದರ ಅಹಂಕಾರ, ಆ ಪಕ್ಷವೇ ಹೇಳಿರುವಂತೆ, RSSನವರೇ ಹೇಳಿರುವಂತೆ ಅಹಂಕಾರ ಮುರಿದಿದೆ. ಅಂದರೆ ಎಲ್ಲಿಯವರೆಗೆ ಅಹಂಕಾರ ಇದೆ ಅಂತೇಳಿದರೆ, ಒಡಿಸ್ಸಾದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಿದೆ, ಅಡ್ಡಹಾದಿಯಿಂದ ಬಂದಿದೆ ಅಂತ ಈಗಿನ ಲೆಕ್ಕಾಚಾರ. ಅಡ್ಡಹಾದಿಯಿಂದ ಬಂದಿದ್ದರೂ ಕೂಡ ಅಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಚುನಾವಣೆ ನಡೆಯುವವರೆಗೆ ಹೇಳ್ತಾಯಿದ್ರು. ಅಯೋಧ್ಯೆಯಲ್ಲಿ ಸೋತದ್ದು ನೋಡಿದ ಮೇಲೆ ಈಗ ಇಡೀ ಒಡಿಸ್ಸಾದಲ್ಲಿ ಬಿ ಜೆ ಪಿಯವರದ್ದು ಜೈ ಜಗನ್ನಾಥ ಜೈ ಜಗನ್ನಾಥ ಜೈ ಶ್ರೀರಾಮನ್ನು ತೆಗೆದು ಬಿಸಾಕಿದ್ದಾರೆ. ದೇವರ ವಿಷಯದಲ್ಲೂ ಕೂಡ ಇವರದ್ದು ರಾಜಕೀಯ. ಹೀಗೆ ಇವನ್ನೆಲ್ಲ ಗಮನಿಸುವಾಗ ಬಿ ಜೆ ಪಿಯು ನೈತಿಕ ಗೆಲುವನ್ನು ಪಡೆದಿಲ್ಲ. ಅದು ಅಧಿಕಾರಕ್ಕೆ ಬಂದಿರುವುದು ಅನೈತಿಕವಾಗಿ. ವಾಜಪೇಯಿಯವರು ಗಣ್ಯತೆಯಿಂದ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದರು. ಮೋದಿಯವರು ಅದನ್ನು ಗಟ್ಟಿಯಾಗಿ ಅತ್ತ ಇತ್ತ ಎಳೆದಾಡಿಕೊಂಡು ಹಿಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಾನಿನ್ನೂ ರಾಜ, ಇವಾಗ ನಿನ್ನೆ ಹೇಳಿದ್ದಾರೆ, ಮೊನ್ನೆ ಹೇಳಿದರು ನಾನು ದೇವರೇ ಕಳಿಸಿದ್ರು ಅಂತ ಹೇಳಿದರು. ನಿನ್ನೆ ಹೇಳ್ತಾ ಇದ್ದಾರೆ ನಾನು ಗಂಗಾ ಮಾತೆಯ ಮಗ, ಭೀಷ್ಮನೇ ಇರಬೇಕು. ಯಾಕಂದರೆ ಭೀಷ್ಮನಿಗೂ ಮದುವೆ ಆಗಿರಲಿಲ್ಲ, ಆದರೆ ಮೋದಿಗೆ ಮದುವೆ ಆಗಿತ್ತಲ್ಲ. ಭೀಷ್ಮ ಹೆಣ್ಣು ಮಕ್ಕಳನ್ನು ಗೆದ್ದಿದ್ದ, ಆದರೆ ಮದುವೆ ಆಗಿಲ್ಲ. ಅವನು ತಾಯಿಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ. ಆದರೆ ಮೋದಿಯವರು ಆಗಲ್ಲ, ಯಾರಿಗೂ ತಾಯಿಗೂ ಮಾತು ಕೊಟ್ಟಿಲ್ಲ, ಮದುವೆ ಆಗಿದ್ದರು ಹೆಂಡತಿನ ಬಿಟ್ಬಿಟ್ಟು ಓಡೋಗಿದ್ರು, ನೇರವಾಗಿ ಹೇಳಬೇಕಂತೇಳಿದ್ರು. ಹಾಗಾಗಿ ಇಂಥ ಪ್ರಧಾನಿಯವರ ಆಡಳಿತ ಈಗಿನದು ನೈತಿಕ ಸರ್ಕಾರ ಅಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ ಎಂದು ಹೇಳುತ್ತಾ ಕತೆ ಕಾರಣಕ್ಕೆ ಕೊಡ್ತಾ ಇದ್ದೇನೆ ವಿರಾಮ. ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಎಂದು ಹೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ. 1 ನಮಸ್ಕಾರ.